ಕಳ್ಳತನ, ಸುಲಿಗೆ, ದರೋಡೆ ಈ ಎಲ್ಲ ಶಬ್ದಗಳನ್ನು ಒಂದೇ ಅರ್ಥ ಬರುವ ಹಾಗೆ ಸಾಮಾನ್ಯವಾಗಿ ಉಪಯೋಗಿಸ್ತಿರ್ತೀವಿ. ಆದರೆ ಇವು ಮೂರು ಮಧ್ಯನೂ ಕೆಲವೊಂದಿಷ್ಟು ವ್ಯತ್ಯಾಸಗಳಿದೆ. ಅದೇನು ಅಂತ ನಿಮಗೆ ಗೊತ್ತಾ? ಕಳ್ಳತನ, ಥೆಫ್ಟ್ ಅಂದರೆ ಯಾವುದೇ ಒಂದು ಪ್ರಾಪರ್ಟಿ ಅಥವಾ ವಸ್ತುವನ್ನು ಒಬ್ಬ ಮಾಲೀಕನ ಪರ್ಮಿಷನ್ ಇಲ್ಲದೆ ಅವರ ಒಂದು ಬಿಲಾಂಗಿಂಗ್ಸಿಂದ ಕದಿಯೋದನ್ನು ಕಳ್ಳತನ ಅಂತ ಕರೀತಾರೆ. ಆದರೆ ಸುಲಿಗೆ ಅಂದರೆ ಎಕ್ಸ್ಟಾರ್ಷನ್ ಅಂದರೆ ನಿಮಗೇನಾದರೂ ಗಾಯ ಮಾಡ್ತೀವಿ ಅಥವಾ ನಿಮಗೇನಾದರೂ ಅಪಾಯ ಮಾಡ್ತೀವಿ ಅಂತ ಹೆದರಿಸಿ ಆ ಗಾಬರಿಯಲ್ಲಿ ಅವರ ಒಂದು ವಸ್ತುಗಳನ್ನು ಕಳ್ಳತನ ಮಾಡೋದನ್ನು ಸುಲಿಗೆ ಅಂತ ಕರೀತಾರೆ. ಆದರೆ ರಾಬರಿ ಅಂದರೆ ದರೋಡೆ ಅನ್ನೋದು ಈ ಎರಡೂ ಅಂಶಗಳನ್ನು ಒಳಗೊಂಡ್ರೆ, ಅಂದರೆ ಒಂದು ಹೆದರಿಸಿ ಬೆದರಿಸಿ ನಿಮ್ಮ ಹತ್ರ ಇರುವ ವಸ್ತುಗಳನ್ನು ಕದಿಯೋದನ್ನು ದರೋಡೆ ಅಂತ ಕರಿಬೋದು. ಇದ್ರ ಬಗ್ಗೆ ನಿಮಗೆ ಗೊತ್ತಿತ್ತಾ? ಇವತ್ತೇನೋ ಹೊಸ ವಿಷಯ ತಿಳ್ಕೊಂಡ್ರಿ ಅಂತ ಭಾವಿಸ್ತೀನಿ. ಇನ್ನಷ್ಟು ಲೀಗಲ್ ಬೈಟ್ಸ್ಗೆ ನನ್ನ ಪೇಜನ್ನು ಫಾಲೋ ಮಾಡಿ.